ಖಾಲಿ ಸೈಟ್ ಸ್ವಚ್ಛಗೊಳಿಸ್ತಿದ್ರೆ ದಂಡ ಹಾಕ್ತೀನಿ ಅನ್ನೋ ಸರ್ಕಾರ ದ್ವಂದ್ವ ನೀತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಿಡಿಎ ಕೆಎಚ್ಬಿ ಲೇಔಟ್ಗಳ ಪಾರ್ಕ್ಗಳೇ ಅಧ್ವಾನವಾಗಿ ಹೋಗಿದೆ. ಸರ್ಕಾರದ ಈ ಖಾಲಿ ಸೈಟ್ಗಳು ಅಯೋಮಯ ಆಗಿದೆ. ಹಾಗಾದ್ರೆ ಈ ಸರ್ಕಾರದ ಈ ದ್ವಂದ್ವ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ನಮಗೆ ಕರೆ ಮಾಡಿ ತಿಳಿಸಬಹುದು. ಜೊತೆಗೆ ನಮ್ಮ ಈ ವಾಟ್ಸ್ಆಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಮೆಸೇಜ್ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ಖಾಸಗಿ ಸೈಟ್ಗಳು ಇನ್ ಕೇಸ್ ಏನಾದ್ರೂ ಅಲ್ಲಿ ಕಸ ಗಿಡಗಂಟಿ ಬೆಳ್ಕೊಂಡಿದ್ರೆ ಅದು ಫೈನ್ ಹಾಕ್ತಾರೆ. ಹಾಗಾದ್ರೆ ಸರ್ಕಾರಿ ಜಾಗಗಳಲ್ಲಿ ಆಗ್ತಾ ಇರುವಂತದ್ದು ಏನು ಅಂತ. ಇನ್ನೊಂದು ಕಡೆ ಈ ಕೆಂಗೇರಿ ಬಳಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಂದ ನಿರ್ಮಾಣ ಮಾಡಿರುವಂತಹ ಈ ಲೇಔಟ್ ನಲ್ಲಿ ಪಾರ್ಕ್ಗಳು ಇಲ್ಲದ ಬಗ್ಗೆ ಅಲ್ಲಿನ ಜನರು ಏನ್ ಹೇಳಿದ್ದಾರೆ, ಬನ್ನಿ ಅಲ್ಲಿ ಏನೇನು ಆಗಿದೆ, ಅಲ್ಲಿನ ವಸ್ತು ಸ್ಥಿತಿ ಹೇಗಿದೆ ಅಂತ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನನ್ನ ಕಲ್ಲಿಗೆ ಚರಣ್. ನೋಡ್ಕೊಂಡು ಬರೋಣ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಒಂದು ಘೋಷಣೆಯನ್ನ ಮಾಡ್ತಾರೆ. ಖಾಲಿ ಜಾಗಗಳನ್ನ ಸ್ವಚ್ಛಗೊಳಿಸಿ, ಕಟ್ಟಡ ತ್ಯಾಜ್ಯಗಳನ್ನ ಹಾಕಬೇಡಿ, ಕಸದಿಂದ ಸ್ವಾತಂತ್ರ್ಯವನ್ನ ಪಡೆಯೋಣ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡ್ತಾರೆ. ನಾನೀಗ ಸೂರ್ಯ ಸಿಟಿಯ ಈ ಒಂದು ಕೆಎಚ್ಬಿ ಲೇಔಟ್ ನಲ್ಲಿದ್ದೀನಿ. ಈ ಒಂದು ಲೇಔಟ್ ನ ಪಾರ್ಕ್ ನ ಪರಿಸ್ಥಿತಿ ಇದು. ಗ್ರಿಲ್ಗಳನ್ನ ಹಾಕಲಾಗಿದೆ, ಆದ್ರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿಲ್ಲ. ಒಂದು ರೀತಿಯಲ್ಲಿ ವಾಕಿಂಗ್ ಹೋಗೋರಿಗೆ, ಅದರ ಜೊತೆಗೆ ಇಲ್ಲಿರುವಂತಹ ಮಕ್ಕಳು ಮರಿಗಳೇನಿದ್ದಾರೆ ಅವ್ರಿಗೆ ಕೂಡ ಹಿಂಸೆ ಆಗುವಂತಹ ರೀತಿಯಾದಂತಹ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಗೆ ಖಾಲಿ ಸೈಟ್ಗಳೇನಿದೆ, ಖಾಲಿ ಲೇಔಟ್ಗಳೇನಿದೆ ಅವುಗಳನ್ನ ಸ್ವಚ್ಛತೆ ಮಾಡುವಂತದ್ದು ಕೆಎಚ್ಬಿ ನಿರ್ವಹಣೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿ ಕಸದ ರಾಶಿಯೇ ತುಂಬಿ ತುಳುಕ್ತಾ ಇದೆ. ಒಂದು ಕಡೆಯಲ್ಲಿ ಖಾಸಗಿ ಜಾಗಗಳು ಕಸದಿಂದ ತುಂಬಿಕೊಂಡಿದ್ರೆ ಅಥವಾ ಕಸವನ್ನ ಹಾಕಿದ್ರೆ ಅಂತ ಜಾಗಗಳಿಗೆ ದಂಡವನ್ನ ವಿಧಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೃಷ್ಣೇ ಬೈರೇಗೌಡರು ನೀಡಿರುವಂತದ್ದು. ಈ ಮಧ್ಯದಲ್ಲೇ ಸರ್ಕಾರದ ಅಧೀನದಲ್ಲಿರುವಂತಹ ಕೆಎಚ್ಬಿ ಲೇಔಟ್ ನ ಪರಿಸ್ಥಿತಿ ಇದು. ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಕಸದಿಂದ ತುಂಬಿಕೊಳ್ತಾ ಇದೆ. ಇದನ್ನ ಸ್ವಚ್ಛ ಮಾಡೋರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಸ್ಥಳೀಯರಲ್ಲಿ ಉದ್ಭತ್ತಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಪಾರ್ಕ್ ನ ನಿರ್ವಹಣೆ, ಪಾರ್ಕ್ ಅನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬೇಕಾದಂತಹ ಪಾರ್ಕ್ ಸರಿ ಇಲ್ಲ. ಸರಿಗ ಪ್ರಮುಖವಾಗಿ ಪಾರ್ಕ್ ಇಲ್ಲ, ಅದ್ರ ಜೊತೆಗೆ ಕಸದ ರಾಶಿಗಳನ್ನ ಹಾಕ್ತಾ ಇದ್ದಾರೆ. ಲೇಔಟ್ ಒಂದು ರೀತಿಯಲ್ಲಿ ಪೊದೆ ಬೆಳೆದಿದೆ. ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಸ್ವಚ್ಛವಾಗಿಟ್ಕೊಳ್ಳಿ, ಇಲ್ಲಾಂದ್ರೆ ದಂಡ ಹಾಕ್ತಿವಿ ಅಂತ ಹೇಳಿ. ಏನ್ ಹೇಳ್ತೀರಾ? ನಾವು ಬಂದ್ 5 ವರ್ಷ ಆಯ್ತು. 5 ವರ್ಷದಿಂದಾನು ಏನಿದೆ ಸ್ಟೇಟಸ್ ಕೋ ಅದೇ ಇದೆ. ಟ್ಯಾಕ್ಸ್ ಮಾತ್ರ ರೆಗ್ಯುಲರ್ ಆಗಿ ಪೇ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಪ್ರಾಣಿಗಳು ಇಂಥ ಪ್ರಾಣಿ ಇಲ್ಲ, ಎಕ್ಸೆಪ್ಟ್ ಹುಲಿ ಸಿಂಹ ಬಿಟ್ಟು ಬಾಕಿದೆಲ್ಲ ಇದೆ. ಮುಂಗುಸಿ ಇದೆ, ಹೆಬ್ಬಾವಿದೆ, ನಾಗರಾವಿದೆ. ಆಚೆ ರಾತ್ರಿ ಹೊತ್ತು ಹೋಗೋಕೆ ತುಂಬಾ ಭಯ ಪಡ್ತಾರೆ ಮಕ್ಕಳುಗಳು. ಮತ್ತೆ ಇದು ಪೊದೆ ಬೆಳೆದಂಗೆ ಬೆಳೆದಿದೆ. ಇಲ್ಲಿ ಯಾರನ್ನ ಕೇಳಿದ್ರು ಇದ್ ಮಾಡೋಕ್ಕಾಗ್ತಲ್ಲ. ಮಾನ್ಯ ಶಾಸಕರಿಗೂ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವು, ಅವರು ಟ್ರೈ ಮಾಡಿದ್ದಾರೆ. ಆದ್ರೂ ಏನು ಡೆವಲಪ್ಮೆಂಟ್ ಏನು ಕಾಣ್ತಾ ಇಲ್ಲ. ಎಲ್ಲ ಪಾರ್ಕು ಪೊದೆ ಬೆಳೆದು ಎಲ್ಲ ಝೂ ಗಾರ್ಡನ್, ಮಿನಿ ಝೂ ಗಾರ್ಡನ್ ಆಗಿದೆ. ಯಾವ ಟೈಮ್ನಲ್ಲಿ ಯಾರಿಗೆ ಮಕ್ಕಳಿಗೆ ಯಾರಿಗೆ ಡೇಂಜರ್ ಆದ್ರೂ ಯಾರನ್ನ ಕೇಳುದು? ಮೇಡಮ್, ಈಗ ಕೊನೆಯದಾಗಿ ಪಾರ್ಕ್ ವಿಚಾರವಾಗಿ ಏನ್ ಹೇಳ್ತೀರಾ? ಏನೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸ್ತಾ? ಸರ್, ಸೇಮ್ ನಾವು ಬಂದು 10 years ಆಗಿದೆ. ಅವಾಗಿಂದನೂ ಪಾರ್ಕ್ ಡೆವಲಪ್ ಮಾಡಿಲ್ಲ. ಈಗ ಬರೀ ಫೆನ್ಸ್ ಮಾತ್ರ ಹಾಕಿಟ್ಟಿದ್ದಾರೆ. 3 years ಮುಂಚೆ BBMP ಕನ್ವರ್ಟ್ ಆಗಿದೆ. ಅದಾದ್ಮೇಲಿಂದನೂ ಮಾಡಿಲ್ಲ. ಮಾಡ್ತಾರೆ ಅಂತಾನೆ ಹೇಳ್ತಿದ್ರು, ಬಟ್ ಮಾಡಿಲ್ಲ. ಆಮೇಲೆ ನಮ್ಮ ರೋಡಿನ ಸಮಸ್ಯೆ ಏನಂದ್ರೆ ಇಲ್ಲಿ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಈ ಕಾರ್ನರ್ ಅಲ್ಲಿ ಸುಮಾರು ಕಡೆ ಹಾಕಿದ್ದಾರೆ, ನಮ್ದ್ರಲ್ಲಿಲ್ಲ. ನೈಟ್ ಆಗ್ತಿದಂಗೆನೆ ಇಲ್ಲಿ ಬಂದು ಹುಡುಗರು ಕಾರ್ಗಳು ತಂದು ಡ್ರಿಂಕ್ಸ್ ಮಾಡೋದು ಎಲ್ಲ ನಡೀತಾ ಇದೆ. ನಾವು ಹೇಳಿದೀವಿ ಅದೊಂದು ಮಾಡಿಸ್ಕೊಡ್ಬೇಕು. ಮೇನ್ ಪಾರ್ಕ್ ಆಮೇಲೆ ಮೇಡಮ್ ಹೇಳ್ದಂಗೆ ಬೀದಿ ನಾಯಿಗಳ ಕಾಟ, ಇಷ್ಟು ನಮ್ದು ಮೇನ್ ಕನ್ಸರ್ನ್. ಪ್ಲಸ್ ಈ ಕಸಗಳು ಇದು ಮಾಡಿಸ್ಕೊಟ್ರೆ ಸರಿ ಹೋಗ. ಓಕೆ, ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತ. ಒಂದು ಕಡೆಯಲ್ಲಿ ಸರ್ಕಾರ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿದೆ, ಅದರ ಜೊತೆಗೆ ನಾಗರಿಕರು ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿಕೊಳ್ಬೇಕು. ಅದರ ಜೊತೆಗೆ ಸರ್ಕಾರ ಮುಂದೆ ನಿಂತು ಈ ಎಲ್ಲ ಕೆಲಸಗಳನ್ನ ಮಾಡುವಲ್ಲಿ ಎಚ್ಚರಿಕೆಯನ್ನ ವಹಿಸಿಕೊಳ್ಬೇಕು. ಇದರಿಂದಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಸರ್ಕಾರ ಮುಂದಾಳತ್ವವನ್ನು ವಹಿಸಿಕೊಂಡು ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಆದಷ್ಟು ಬೇಗ ದ್ವಂದ್ವ ನೀತಿಯನ್ನ ಬಿಟ್ಟು ಈ ಒಂದು ಕೆಲಸಗಳನ್ನ ಮಾಡಿಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗೇಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಾಗೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ನಾಗೇಶ್ ಅವರೇ, ಏನಂತೀರಿ? ನಮ್ಗೆ ಸರ್ಕಾರಕ್ಕೆ ನಂದೊಂದು ಪ್ರಶ್ನೆ ಇದೆ. ಪ್ಲೀಸ್ ಕೇಳಿ. ಬಿಡಿಎ ಸೈಟ್ಗೆ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಯಲ್ಲಿ ಮೈಂಟೆನೆನ್ಸ್ ಅಂತ ಹೇಳಿ ಕಟ್ಟಿಸ್ಕೊಂತ ಇದೆ. 30-40 ಸೈಟ್ಗೆ 2,800 ರೂಪಾಯಿ ಪ್ಲಸ್ ಅದ್ರ ಮೇಲೆ ಸರ್ಚಾರ್ಜ್, ಸೆಸ್ ಎಲ್ಲ ಕಟ್ಟಿಸ್ಕೊಂತಾರೆ. ಇವಾಗ ಮೈಂಟೆನೆನ್ಸ್ ಅಂದ್ರೆ ಮೈಂಟೈನ್ ಮಾಡೋದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಮೈಂಟೆನೆನ್ಸ್ ಅಂತ ಹೇಳಿ ತಗೊಂಡ್ಮೇಲೆ ನಮ್ಮ ಹತ್ರ ಮತ್ತೆ ಪೆನಾಲ್ಟಿ ಯಾಕೆ ಹಾಕ್ಬೇಕು ಅವರು? ಸರ್, ಮೈಂಟೆನೆನ್ಸ್ ಅಂದ್ರೆ ಏನ್ ಕವರ್ ಆಗುತ್ತೆ ಅದರಲ್ಲಿ ಅಲ್ವಾ? ಅವರು ಮೈಂಟೆನೆನ್ಸ್ ಅಂತ ಸೈಟ್ಗೆ ಅಂತ ತಗೊಂಡ್ಮೇಲೆ ಅದು ಬಿಡಿ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್ ಅದು? ಕರೆಕ್ಟ್. ಓಕೆ,
ನೋಡುವ. ಥ್ಯಾಂಕ್ ಯು ನಾಗೇಶ್. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮಂಡ್ಯದಿಂದ ರಮೇಶ್ ಅಂತ. ರಮೇಶ್ ಅವರೇ, ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್, ಈಗ ಸರ್ಕಾರ ಈ ಕಸವನ್ನ ತೆಗೆಯುವಂತ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ರಮ ಸ್ವಾಗತಾರ್ಹ. ಆದ್ರೆ ಇವರು ಆಯ್ತು ಸರ್, ಈಗ ಖಾಲಿ ಸೈಟ್ಗಳಲ್ಲಿದೆ, ಡೆಡ್ ಲೈನ್ ಕೊಡ್ತಾವ್ರೆ ತೆಗೆಯುವ. ಇವರು ಇನ್ನೂ ಕಸಗಳಿದಾವಲ್ಲ, ಸುಮಾರು ಕಸ ವಿಧಾನಸೌಧದಿಂದ ಗ್ರಾಮ ಪಂಚಾಯತಿ ಅವ್ರಿಗೆ ಈ ಭ್ರಷ್ಟಾಚಾರ ಎಂಬ ಕೊಳೆ ಇದೆಯಲ್ಲ ಸರ್, ಅದ್ಯಾವಾಗ ತೊಳಿತಾರೆ ಇವರು? ಅದಕ್ಕೆ ಯಾಕೆ ಡೆಡ್ ಲೈನ್ ತಗೋತಾ ಇಲ್ಲ ಇವರು? ಈಗ ನಮ್ಮ ಸಿಎಂ ಹೇಳಿದ್ರು ನನ್ನ ಮೊದಲನೇ ಆದ್ಯತೆ ಭ್ರಷ್ಟಾಚಾರ ನಿರ್ಮೂಲನೆ ಅಂತ. ಈಗ ಮೊನ್ನೆ ಹೇಳ್ತಾರೆ ಭ್ರಷ್ಟಾಚಾರ ಸಹಿಸಲ್ಲ, 0 ಟಾಲರೆನ್ಸ್ ಅಂದ್ರು. ಅದಕ್ಕೂ ಟೈಮ್ ತಗೋಬೇಕು ಇವರು. ಬರೀ ಜನಗಳಿಗೆ ಹೇಳೋದಲ್ಲ, ಜನಗಳಿಗೆ ಡೆಡ್ ಲೈನ್ ಕೊಡೋದಲ್ಲ. ನಾವು ಡೆಡ್ ಲೈನ್ ಕೊಡ್ತೀವಿ ಸರ್ಕಾರಕ್ಕೆ, ಇವ್ರು ಇದೇ ತರ ಆದ್ರೆ ಇವ್ರಿಗೂ ಡೆಡ್ ಲೈನ್ ಇದು ನೆಕ್ಸ್ಟ್. ಈ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಪಂಚಾಯತಿಯಿಂದ ವಿಧಾನಸೌಧದವರಿಗೆ ಎಷ್ಟು ದಿನದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರೆ? ಡೆಡ್ ಲೈನ್ ಕೊಡಿಸಿ ಸರ್ ಸರ್ಕಾರದಿಂದ. ಇವ್ರು ಬರೀ ನಮ್ ಸೈಟ್ ಕ್ಲೀನ್ ಮಾಡೋದು ಮಾತ್ರ ಹೇಳ್ತಾರೆ. ಇವರು ಈಗ ಗುಂಡಿ ಮುಚ್ಚಿಲ್ಲ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ, ಇದಕ್ಕೆ ಯಾಕೆ ಡೆಡ್ ಲೈನ್ ಕೊಡಲ್ಲ ಇವರು? ಈಗ KPS ಇದು ನೋಡಿ, ಮೊನ್ನೆ ದಿವಸ ED ಅವ್ರು ಬಂದು ರೈಡ್ ಮಾಡಿದ್ಮೇಲೆ CID ಅವ್ರು ರೈಡ್ ಮಾಡ್ತಾರೆ. ಯಾಕೆ ರೈಡ್ ಮಾಡ್ತಾರೆ ಅವರು? ಮೊದ್ಲು ಯಾಕೆ ಮಾಡ್ಲಿಲ್ಲ 6 ತಿಂಗಳಿಂದ? ಇವ್ರೇನು ತನಿಖೆ ಮಾಡಕ್ ಮಾಡ್ತಾವ್ರ, ಅಥವಾ ಅವ್ರಿಗೆ ರಕ್ಷಣೆ ಕೊಡಕ್ ಮಾಡ್ತಾವ್ರ, ಅಥವಾ ಏನಾದ್ರು ದಾಖಲಾತಿಗಳನ್ನ ಇವರೇ ಲೂಟಿ ಹೊಡಿಕ್ ಮಾಡ್ತಾ ಇದಾರ? ಜನಕ್ಕೆ ಅನುಮಾನ ಬರಲ್ವಾ? ಇದಕ್ಕೆಲ್ಲ ಡೆಡ್ ಲೈನ್ ಹಾಕ್ಬೇಕು ಇವರು ಸರ್ಕಾರದವರು. ಬರೀ ಸೈಟಿಗೆ ಮಾತ್ರ, ಕಸಕ್ ಮಾತ್ರ ಡೆಡ್ ಲೈನ್ ಅಲ್ಲ, ಇವ್ರ ಆಳ್ವಿಕೆಗೂ ಡೆಡ್ ಲೈನು. ಅದರಿಂದ ಸರ್ಕಾರಕ್ಕೆ ನಾವು ಡೆಡ್ ಲೈನ್ ಕೊಡ್ತೀವಿ, ಇವರು ಆಡಳಿತ ಚೆನ್ನಾಗಿ ನಡೆಸೋಕೆ ಇವ್ರಿಗೆ ಡೆಡ್ ಲೈನ್ ಇರುವುದು ಕೇವಲ 1 ವರ್ಷ ಇವ್ರಿಗೆ. ದಯವಿಟ್ಟು ಅದನ್ನು ಇವ್ರ ಆಸಕ್ತಿ ತಗೊಂಡು ಮಾಡಬೇಕು. ಬರೀ ಕಸದ್ದೇ ಮಾತಾಡ್ತಾ ಕೂತ್ಕೊಳ್ಳೋದಲ್ಲ ದಿನ ಬೆಳಗಾದ್ರೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ರಾಮನಾಥ್ ಅನ್ನೋರು ಬೆಂಗಳೂರಿಂದ. ರಾಮನಾಥ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಬೆಂಗಳೂರಲ್ಲಿ ಏನಾದ್ರು ಖಾಲಿ ಸೈಟ್ ಇಟ್ಟಿದ್ದೀರಾ? ನಮ್ದು ಖಾಲಿ ಸೈಟ್ ಇಲ್ಲ. ನಾನು ಹೇಳೋದು ಈಗ ಪ್ರೈವೇಟ್ ಸೈಟ್ನವರೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು ಸರಿ, ಓಕೆ, ಸರಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಬಟ್ ಆದ್ರೆ ಗೌರ್ಮೆಂಟ್ ಫಸ್ಟ್ ತನ್ನ ಜಾಗನ ತಾನು ಕ್ಲೀನ್ ಮಾಡಿ ಇಟ್ಕೋಬೇಕಲ್ಲ, ಆಮೇಲೆ ತಾನೇ ಬೇರೆಯವ್ರಿಗೆ ಹೇಳ್ಬೇಕು ಅಲ್ವಾ? ತನ್ನ ಜಾಗದಲ್ಲಿ ತುಂಬಾ ಹೊಲಸು ತುಂಬಿಕೊಂಡು ಬೇರೆಯವ್ರಿಗೆ ಹೇಳೋದು ಎಷ್ಟು ಸರಿ ಅದು ಅಲ್ವಾ ಸರ್? ಹೌದು, ನೀವ್ ಹೇಳಿದ್ ಕರೆಕ್ಟ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು RR ನಗರದಲ್ಲಿ ಇದ್ದೀನಿ. ಓಕೆ, ಈ RR ನಗರದಲ್ಲಿ ಬಾಲಕೃಷ್ಣ ರಂಗಮಂದಿರ ಅಂತ ಒಂದು ಒಳ್ಳೆ ಉತ್ತಮವಾದಂತ ಒಂದು ಕ್ರೀಡಾಂಗಣ ಇದೆ. ಸರಿ, ಅದ್ರ ಸುತ್ತಲೂ ಇರೋ ರಸ್ತೆಗಳಲ್ಲಿ ತುಂಬಾ ಹೊಲಸು ತುಂಬಿಕೊಂಡಿದೆ. ಆ RR ನಗರ ಬಾಲಕೃಷ್ಣ ರಂಗಮಂದಿರ ಪ್ರಿಮಿಸಿಸ್ ಒಳಗಡೆ ಬೇಲಿ ಕಾಂಪೌಂಡ್ ಒಳಗಡೆನೆ ತುಂಬಾ ಗಾರ್ಬೇಜ್ ತುಂಬಿಸಿದ್ದಾರೆ, ತಂದು ಅಲ್ಲಿಗೆ ಸುರಿತಾರೆ. ಸರಿ, ಶೆಡ್ ಹಾಕಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಸಿಲ್ಲ, ಸುಮ್ನೆ ಹಾಲ್ಸ್ ಎಲ್ಲ ತುಂಬಿಸ್ತಾ ಇದಾರೆ ಅಲ್ಲಿ. ಹೀಗೆ ಗೌರ್ಮೆಂಟ್ ತನ್ನ ಜಾಗನ ತಾನು ಫಸ್ಟ್ ಕ್ಲೀನ್ ಆಗಿ ಇಟ್ಕೊಳ್ದೇನೆ ಪ್ರೈವೇಟ್ ಜಾಗದವರು ಅದನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ತಾನು ಫಸ್ಟ್ ಕ್ಲೀನ್ ಆಗಿ ಇಟ್ಬಿಟ್ಟು ಅದನ್ನ ಡೈರೆಕ್ಟ್ ಮಾಡ್ಬೇಕು. ನೋಡಿ, ನಾವು ಕ್ಲೀನ್ ಆಗಿ ಇಟ್ಟಿದೀವಿ ನಮ್ ಜಾಗನ, ನೀವು ನಿಮ್ ಪ್ರೈವೇಟ್ ಜಾಗನ ಕ್ಲೀನ್ ಆಗಿ ಇಡಿ ಅಂತ ಹೇಳ್ಬೇಕು. ನಿಜ ಸರ್, ನೀವು ಹೇಳೋದು ಕರೆಕ್ಟ್ ಸರ್. ಥ್ಯಾಂಕ್ ಯು. ನಮ್ ಜೊತೆ ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ ಸೈಯಬ್ ಸಮೀನ್ ಅಂತ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಪ್ರಶ್ನೆ ಇರುವಂತದ್ದು, ಪ್ರೈವೇಟ್ ಜಾಗಕ್ಕೆ ಒಂದು ರೀತಿ ರಿವಾಜು, ಸರ್ಕಾರಿ ಜಾಗಕ್ಕೆ ಒಂದು ರೀತಿ ರಿವಾಜ ಅಂತ. ಸರ್, ಸರ್ಕಾರಿ ಜಾಗಕ್ಕೆ ಯಾಕೆ ಅಂದ್ರೆ ಅವ್ರಿಗೆ ಆಲ್ರೆಡಿ ದುಡ್ಡು ಖರ್ಚಾಗತ್ತೆ. ಇಲ್ಲಿ ಪ್ರೈವೇಟ್ ಜಾಗಕ್ಕೆ ದುಡ್ಡು ಲಾಭ ಆಗತ್ತೆ ಅವ್ರಿಗೆ. ಅರ್ಥ ಆಯ್ತಾ ತಮ್ಗೆ? ನೋಡಿ, ವರ್ಷ ಕಟ್ಲೆ ಏನ್ ಮಾಡ್ತಾರೆ ಅಂದ್ರೆ ತೆರಿಗೆ ಹಾಕ್ತಾರೆ, ಟ್ಯಾಕ್ಸ್ ಹಾಕ್ತಾರೆ, ಅದ್ನಲ್ಲಿ ಸೆಸ್ ಸಿಗ್ತಾರೆ. ಕೇಳಿ, ನಮ್ಮ ಸ್ಟ್ರೀಟ್ ಲೈಟ್ ಸೆಸ್, ಮಗರ್ ಪಾರ್ಕ್ ಸೆಸ್, ಆತರ ಬೆಗ್ಗರಿ ಸೆಸ್ ಅಂತ ಅವ್ರು 15 ಸೆಸ್ ತಕೊಂತಾರೆ ಅವರು ಅಲ್ವಾ? ₹1 ಖರ್ಚ ಮಾಡಲ್ಲ ಇವರು. ಈಗ ಈ ಹೊಸ ತೆರಿಗೆ ಹಾಕಿರೋದು ಕಾರಣ ಏನಂದ್ರೆ ಈಗ ದುಡ್ಡು ಅವ್ರಿಗೆ ಬೇಕಾಗಿದೆ. ಜನ ದುಡ್ಡಿಂದ ಖಾಲಿ ಮಾಡ್ಬೇಕು, ಖರ್ಚಾಗ್ಬೇಕು ಕಾಂಟ್ರಾಕ್ಟರ್ಗೆ, ಅವ್ರಿಗೆ ಇವ್ರಿಗೆ ಎಲ್ಲ. ಇದೇ ಅವ್ರದ್ದು ಮನುಷ್ಯ ಸರ್. ಇದು ಬಹಳ ತಪ್ಪಾಗ್ತಾ ಇದೆ, ಇದು ಆಗ್ಬಾರ್ದು ಸರ್. ನೋಡಿ, ಸುಮಾರು ಪಾರ್ಕ್ ಅನ್ಅಟೆಂಡೆಡ್ ಇದಾಗಿದೆ ಸರ್. ಸುಮಾರು ಪಾರ್ಕ್ ಬೆಂಗಳೂರಿನಲ್ಲಿ ಎಷ್ಟು ಗಲೀಜಿದೆ ಅಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ. ಸುತ್ತಮುತ್ತ ಅಕ್ಕಪಕ್ಕ ಅಪಾರ್ಟ್ಮೆಂಟ್ಸ್ ಇರ್ತಾರೆ, ರೀಸೆಂಟ್ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ಅದು ಹೋಗಕ್ಕೆ ಅಲ್ಲಿ ಪಾರ್ಕ್ ನಲ್ಲಿ ನಾಚಿಕೆ ಆಗತ್ತೆ ಸರ್, ಅಷ್ಟು ಕೆಟ್ಟ ಮಟ್ಟ ಇದೆ ಸರ್. ಅದಕ್ಕೆ ತಲೆ ಇಡ್ಬೇಕು ಸರ್ಕಾರ. ಕೃಷ್ಣ ಬೈರೇಗೌಡ ಅದಕ್ಕೆ ತಲೆ ಇಡ್ಬೇಕು. ಎಷ್ಟು ಗಲೀಜಿದೆ, ಅಲ್ಲಿ ಖರ್ಚಾಗತ್ತೆ ದುಡ್ಡು, ಪುಕ್ಸಾಟಿ ದುಡ್ಡು ಅದೇ. ಈಗ ಈ ಜನ ದುಡ್ಡಿಂದ ಅವ್ರು ಅಡ್ಜಸ್ಟ್ ಮಾಡ್ಬೇಕು, ಹಂಗೆ ಅವ್ರು ಇದ್ ಮಾಡ್ಬೇಕು ಅಂತ ಅವ್ರ ಮನುಷ್ಯ ಸರ್. ಇದು ತಪ್ಪು ಸರ್. ಇದೆ ಸುಮಾರು ಪಾರ್ಕ್ ಬಹಳ ಕೆಟ್ಟ ಸ್ಥಿತಿನಲ್ಲಿ ಇದೆ ಸರ್. ಬಿಯರ್ ಬಾಟಲ್, ಕಾಂಡಮ್ಸ್ ನೋಡ್ರೆ ನಮ್ಗೆ ತಲೆ ಬಿಸಿ ಆಗತ್ತೆ ಸರ್. ಇವ್ರು ವರ್ಷ ಪಾರ್ಕ್ಸ್ ತಗೊಂತಾರೆ ಜನ. 100% ತಗೊಂತಾರೆ. ನಾಚಿಕೆ ಆಗ್ಬೇಕು ಸರ್ ಇವ್ರಿಗೆ. ಥ್ಯಾಂಕ್ ಯು ಸೈಯದ್ ಸಮೀನ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ.